ನಮಸ್ಕಾರ ವೀಕ್ಷಕರೇ, ದಾವಣಗೆರೆ ದಕ್ಷಿಣ ಉಪಚುನಾವಣೆ ಕಾವು ರಂಗೇರ್ತಾ ಇದೆ. ಶಿವಮೊಗ್ಗದಿಂದ ಕೂಡ ಇಡೀ ರಾಜ್ಯಾದ್ಯಂತ ಇರುವಂತಹ ಕಾಂಗ್ರೆಸ್ ನಾಯಕರುಗಳು ಪ್ರಚಾರಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ ಪರವಾಗಿ. ಶಿವಮೊಗ್ಗ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಧ್ಯಕ್ಷರಾಗಿರುವಂತಹ ಸುಂದರೇಶ್, ಹಾಗೇನೆ ಕಾಂಗ್ರೆಸ್ನ ಶಿವಮೊಗ್ಗ ಮಾಜಿ ಜಿಲ್ಲಾಧ್ಯಕ್ಷರು. ಸರ್, ಹೇಗ್ ನಡೀತಾ ಇದೆ ಪ್ರಚಾರ ದಾವಣಗೆರೆ? ಇಲ್ಲ, ಬಹಳ ಚೆನ್ನಾಗಿದೆ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಒಂದು ಶಿವಶಂಕರಪ್ಪರವರು ಮಾಡಿರ್ತಕ್ಕಂಥ ಕೆಲಸಗಳು, ಅದಲ್ಲದೆ ಅವರ ಮಲ್ಲಿಕಾರ್ಜುನ್ ಅವರು ಮಿನಿಸ್ಟರ್ ಆಗಿ ಮಾಡಿರ್ತಕ್ಕಂಥದ್ದು, ಮತ್ತು MP ಪ್ರಭಾರ್ ಅವರು ಈಗಾಗಲೇ ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ರು ಕೂಡ ಬಹಳಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟು ಇವತ್ತು ಅಭಿವೃದ್ಧಿ ಕೆಲಸ ದಾಪುಗಾಲು ಆಗ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ ಈಗಾಗಲೇ ಗ್ಯಾರಂಟಿ ಸ್ಕೀಮ್ಗಳನ್ನ ಕೊಟ್ಟು ಯಾರು ಶೋಷಿತ ವರ್ಗ ಇದ್ದಾರೆ, ಬಡವರಿದ್ದಾರೆ, ದೀನ ದಲಿತ ಇದ್ದಾರೆ, ಅಲ್ಪಸಂಖ್ಯಾತರು ಎಲ್ಲರನ್ನು ಕೂಡ ಆರ್ಥಿಕವಾಗಿ ಸದೃಢ ಮಾಡ್ತಕ್ಕಂಥ ಕೆಲಸವನ್ನು ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಈಗಾಗಲೇ ನಾವು ಕಳೆದ ಬಾರಿ ನಡೆದಂತ ಸುಮಾರು 3 ಉಪಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷನೇ ಗೆದ್ದಿದೆ, ತಮಗೆ ಗೊತ್ತಿದೆ. ಈಗಾಗಲೇ ಇಲ್ಲೂ ಕೂಡ ಅಭ್ಯರ್ಥಿ ಈಗಾಗಲೇ ಬಹಳ ಹೆಂಗಿದ್ದಾನೆ, ಸುಮಾರು 27 ವರ್ಷದ ಯುವಕ ಅವನು, ಮತ್ತು ಅದಕ್ಕೆ ರಾಜಕೀಯ ಹಿನ್ನೆಲೆ ಇದೆ, ಅವನಿಗೆ ಒಳ್ಳೆಯ ವಿದ್ಯಾವಂತ. ಹಾಗಾಗಿ ಅವನ್ನ ಗೆಲ್ಸ್ತಕ್ಕಂಥ ಕೆಲಸವನ್ನು ಈ ಸರ್ತಿ ದಾವಣಗೆರೆ ಹಾಗೆ ಆಗ್ತದೆ, 100ಕ್ಕೆ 100. ದಾವಣಗೆರೆ ಒಂದ್ ಸೈಡ್ ರಿಸಲ್ಟ್ ಹಂಗಾರೆ ಅಲ್ಲ, ಚುನಾವಣೆ ಅಂದಾಗ ಇರುತ್ತೆ, ಅದೇನೇ ಇರ್ಲಿ, ಒಟ್ಟಿನಲ್ಲಿ ಬಹಳ ಲೀಡ್ ನಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆಲ್ತದೆ. ಇವರೆಲ್ಲರೂ ಕೂಡ ಒಟ್ಟಾಗಿ ನಿಂತಿದ್ದಾರೆ ಅಲ್ಪಸಂಖ್ಯಾತರು. ಎಷ್ಟು ಪ್ಲೇಸ್ ಆಗಿದೆ ಈಗಾಗಲೇ ನಮ್ಮ ಪಂಡಿತ್ರವರು ಮತ್ತು ಇಲ್ಲಿಯ ಎಲ್ಲಾ ಮುಖಂಡರುಗಳು ಕೂಡ ಈಗಾಗಲೇ ಸುಮಾರು ಇಲ್ಲಿ ಈ ವಾರ್ಡ್ ನಲ್ಲಿ ಒಂದು 20 ಬೂತ್ ನಲ್ಲಿ 12,500 ಮೈನಾರಿಟಿ ವೋಟ್ ಇದೆ, ಒಂದು 2,500 ಬೋವಿ, ಲಿಂಗಾಯತರು, ST ವೋಟು ಎಲ್ಲ ಇದೆ. ಒಟ್ಟು 15,000 ಮತಗಳಿದಾವೆ. ಹೆಚ್ಚು ಕಮ್ಮಿ ಇದರಲ್ಲಿ 95% ವೋಟು ನಮಗೆ ಬರ್ತದೆ. ಯಾಕೆಂದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಮುಖಂಡರುಗಳು ಕೂಡ ಹಗಲು ರಾತ್ರಿ ಅಂತ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲ ಅಲ್ಪಸಂಖ್ಯಾತರು ಕೂಡ ಇವತ್ತು ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ನಾನು ಅಭಿನಂದನೆ ಹೇಳ್ತೇನೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.